ರೈತರ ಮುಗ್ಧತೆಯನ್ನು ಬಳಸ್ಕೊಂಡು ರೈತರಿಗೆ ತಪ್ಪು ಮಾಹಿತಿಯನ್ನು ನೀಡಿ ಕೇಂದ್ರ ಸರ್ಕಾರದ ಜವಾಬ್ದಾರಿ ಇದ್ದರೂ ಕೂಡ ಹೆಚ್ಚಾಗಿ ಕೇಂದ್ರ ಸರ್ಕಾರದ ಜವಾಬ್ದಾರಿ ಇದ್ದರೂ ಕೂಡ ವಿರೋಧ ಪಕ್ಷದವರು ರಾಜಕಾರಣ ಮಾಡಲಿಕ್ಕೆ ಹೊರಟಿದ್ದಾರೆ. ನಾನು ರೈತರಲ್ಲಿ ಮನವಿ ಮಾಡ್ತೇನೆ, ವಿರೋಧ ಪಕ್ಷದವರ ಮಾತುಗಳಿಗೆ ಬಲಿಯಾಗಬೇಡಿ ಅಂತೇಳಿ ಮನವಿಯನ್ನು ಮಾಡ್ತೇನೆ. ನಾಳೆ 11 ಗಂಟೆಗೆ ರಾಜ್ಯದ ಎಲ್ಲ ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ಜೊತೆ ಸಭೆ ನಡೆಸ್ತಾ ಇದ್ದೀವಿ. ಇಲ್ಲಿ ಬೆಂಗಳೂರಿನಲ್ಲೇ, ಇಲ್ಲೇ ರಾಜ್ಯದ ಸಕ್ಕರೆ ಕಾರ್ಖಾನೆಗಳ ಮಾಲೀಕರುಗಳ ಜೊತೆ ಸಭೆ ನಡೆಸ್ತೀವಿ. ಅಲ್ಲಿ ಕೂಡ ರೈತರ ಪ್ರತಿಭಟನೆ ಬಗ್ಗೆ ಮತ್ತು FRP ಏನು ಅದಕ್ಕಿಂತ ಹೆಚ್ಚು ಕೊಡಬೇಕು ಅಂತ ಏನು ಕೇಳ್ತಾ ಇದ್ದಾರೆ ಅದ್ರ ಬಗ್ಗೆನೂ ಕೂಡ ಚರ್ಚೆ ಮಾಡ್ತೀವಿ. ಆಮೇಲೆ ರೈತರು 1 ಗಂಟೆಗೆ ರೈತ ಮುಖಂಡರುಗಳ ಸಭೆಯನ್ನು ಕರೆದಿದ್ದೀವಿ. ನಾಳೆನೇ 11ರಿಂದ ನಾಳೆ 12ರಿಂದ 1 ಗಂಟೆವರೆಗೆ ಸಕ್ಕರೆ ಮಾಲೀಕರು, ಸಕ್ಕರೆ ಕಾರ್ಖಾನೆಗಳ ಮಾಲೀಕರು, 1 ಗಂಟೆಯಿಂದ ರೈತ ಮುಖಂಡರುಗಳು ಹಾವೇರಿ, ಬೆಳಗಾವಿ, ಬಾಗಲಕೋಟೆ, ಬಿಜಾಪುರ ಎಲ್ಲ ಇಡೀ ರಾಜ್ಯದ ರೈತರ ಮುಖಂಡರುಗಳ ಸಭೆ ಕರೆದಿಲ್ಲ. ಎಲ್ಲಿ ಪ್ರತಿಭಟನೆ ನಡೀತಾ ಇದೆ ಆ ರಾಜ್ಯದ ಮುಖಂಡರುಗಳನ್ನು, ರೈತ ಮುಖಂಡರುಗಳ ಸಭೆಯನ್ನು ಕರೆದಿರ್ತಕ್ಕಂಥದ್ದು. ಅದ್ರ ಜೊತೆಗೆ ನಾಳೆನೇ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೀತಾ ಇದ್ದೀನಿ. ನನಗೆ ಭೇಟಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತೇಳಿ ಪತ್ರ ಬರೀತಾ ಇದ್ದೀನಿ. ಅವರು ತಕ್ಷಣ ಟೈಮ್ ಕೊಟ್ಟರೆ ನಾನು ಡೆಲ್ಲಿಗೆ ಹೋಗಿ ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿ ಪ್ರಧಾನಮಂತ್ರಿಗಳಿಗೆ ರೈತರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತೀನಿ. ರೈತರು ಪ್ರತಿಭಟನೆ ಬಗ್ಗೆ, ರೈತರು ಏನನ್ನು ಒತ್ತಾಯ ಮಾಡ್ತಾ ಇದ್ದಾರೆ ಅದರ ಬಗ್ಗೆ. ಯಾಕಂತಂದರೆ ಕನಿಷ್ಠ ಪಕ್ಷ 3,500 ಒಂದು ಟನ್ನಿಗೆ ಕೊಡಬೇಕು ಅಂತೇಳಿ ರೈತರು ಒತ್ತಾಯ ಮಾಡ್ತಾ ಇದ್ದಾರೆ. ನಾವು ನಮ್ಮ DC ಮೂಲಕ ಮತ್ತು SP ಮೂಲಕ ಅವ್ರ ಜೊತೆ ಚರ್ಚೆ ಮಾಡಿದ್ದೀವಿ. ಅವ್ರ ಜೊತೆ ಕಳಿಸಿದ್ದೀವಿ. ಏನಪ್ಪ ಅಂತಂದರೆ 3,200 ರೂಪಾಯಿ, 3,200 ರೂಪಾಯಿ ಹೇಳಿದೆ. 3,200 ರೂಪಾಯಿವರೆಗೂ ಎಲ್ಲಿದೆ ಅದು? ಬೆಳಗಾವಿ ಜಿಲ್ಲಾಧಿಕಾರಿಗಳು ಚರ್ಚೆ ನಡೆಸಿ 11.25 ರಿಕವರಿ ಬಂದರೆ 3,200 ರೂಪಾಯಿ. 11.25 ರಿಕವರಿ ಬಂದರೆ
ಹೌದೌದು, ಹೊರತುಪಡಿಸಿ FRP ಹಂಗೆ ಹೇಳ್ತದೆ, ಕೇಂದ್ರ ಸರ್ಕಾರ FRP ಹೊರತುಪಡಿಸಿ ಯಾವುದು ಇನ್ಕ್ಲೂಡಿಂಗ್ ಹಾರ್ವೆಸ್ಟಿಂಗ್ ಅಂಡ್ ಟ್ರಾನ್ಸ್ಪೋರ್ಟ್ ಕಾಸ್ಟ್. ಅದಕ್ಕೆ ನಾಳೆ ಕರೆದು ಮಾತಾಡ್ತಾ ಇದ್ದೀನಪ್ಪ ರೈತರು ಮಾಲೀಕರ ಜೊತೆ. ತಾಳಿ ನಾ ಹೇಳ್ಬಿಟ್ಟ ಮೇಲೆ ಆಮೇಲೆ ಕೇಳಿ. ಕೇಳಪ್ಪ, ನಾ ಇನ್ನೂ ಮುಗಿಸಿಲ್ಲ. 10.25 ರಿಕವರಿ ಬಂದರೆ 3,100 ರೂಪಾಯಿ. 10.25 ರಿಕವರಿ ಬಂದರೆ 3,100 ರೂಪಾಯಿ. ಇದನ್ನು ರೈತರಿಗೆ ಮುಟ್ಟಿಸಿದ್ದೀವಿ. ನಿನ್ನೆ ಅವ್ರನ್ನ ಭೇಟಿ ಮಾಡಬೇಕು ಅಂತೇಳಿ ನಮ್ಮ HK ಪಾಟೀಲರು ಕೂಡ ಆಮಂತ್ರಣ ಕೊಟ್ಟಿದ್ದಾರೆ. ಆಮೇಲೆ ಸರ್, ಇದು ಬೆಲ್ಗಾಮ್ನಾಗ ಏನು 3,200 3,100 ಇದ್ರ ಜೊತೆಗೆ 900 ರೂಪಾಯಿ ಇದು ಖರ್ಚು ಬರ್ತದೆ ಕಟಾವು ಬರ್ತದೆ. ಅದು ಕಟಾವು ಮತ್ತು ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ 900 ರೂಪಾಯಿ ಬರ್ತದೆ. 4,200 ಆಗುತ್ತೆ ಸರ್. 4,100 4,100 ಆಗ್ತದೆ. ಆಮೇಲೆ 3,100 4,000 ಆಗುತ್ತೆ. ಆಮೇಲೆ ಇಟ್ ವೇರೀಸ್ ರಿಕವರಿ. ಈಗ 10.25 FRP ನಿಗದಿ ಮಾಡಲಿಕ್ಕೆ ಮೂಲ ಇಟ್ಕೊಂಡಿದ್ದಾರೆ, ಬೇಸಿಕ್ ರಿಕವರಿ. ಅದ್ರ ಮೇಲೆ ಇನ್ನೂ ಅದಕ್ಕಿಂತ ಜಾಸ್ತಿ ಬರ್ತದೆ. 12 ಬರ್ಬೋದು, 12.5 ಬರ್ಬೋದು, 12.5 ಬರ್ಬೋದು. ಈ ಮಹಾರಾಷ್ಟ್ರದವರು ರಿಕವರಿ ಇಲ್ಲಿಗೂ ಅಲ್ಲಿಗೂ ವ್ಯತ್ಯಾಸಗಳಿದ್ದಾವೆ. 13.5 ಅಲ್ಲಿಗೆ 13.5ವರೆಗೂ ಇದೆ ರಿಕವರಿ. ರಿಕವರಿ ಪರ್ಸೆಂಟೇಜ್ ಇದೆಯಲ್ಲ 13.5ವರೆಗೂ ಇದೆ.